10 ದಿನಗಳ ಏನು ಗುರ್ಲಾಪುರ ಹೋರಾಟ ಇತ್ತು ಅದು ಅಂತ್ಯಾಗಿದೆ ಅಂದರೆ ಹಿಂತಕ್ಕೆ ಪಡೆಯಲಾಗಿದೆ. ಆದರೆ ಬಿಜಾಪುರ ಬಾಗಲಕೋಟೆ ರೈತರು ಸರ್ಕಾರದ ಈ ನಿರ್ಧಾರವನ್ನು ತಿರಸ್ಕರಿಸಿದ್ದಾರೆ. ಚಿನ್ನಪ್ಪ ಪೂಜಾರಿ ಹೇಳಿದ್ದಾರೆ, ನೀವು ಬೆಂಬಲವನ್ನು ಘೋಷಣೆಯನ್ನು ಮಾಡಬೇಕಾಗಿತ್ತು, ಮಾಡಿಲ್ಲ. 3,500 ರೂಪಾಯಿ ಬಾಗಲಕೋಟೆ ಮತ್ತು ಬಿಜಾಪುರದವ್ರು ಕೇಳ್ತಾ ಇದ್ದಾರೆ, ನಾನು ಅದಕ್ಕೆ ಬೆಂಬಲವನ್ನು ಸೂಚಿಸಿದೆ ಅಂತ ಹೇಳಿದ್ದಾರೆ. ಒಟ್ಟಾರೆ ಸುಖಾಂತ ಆಗಿದ್ರು ಕೂಡ 3,500 ರೂಪಾಯಿ ಇವ್ರು ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ? ಇವರು ಕೊಡಕ್ಕೆ ಬರ್ತಿತ್ತು. ಈಗ ಪಕ್ಕದ ಮಹಾರಾಷ್ಟ್ರದಲ್ಲಿ 25 ಕಿಲೋಮೀಟ್ರ್ 50 ಕಿಲೋಮೀಟ್ರ್ ಮೇಲೆ ಇದಾವೆ. ಯಾರ್ಯಾರು ಎಷ್ಟೆಷ್ಟು ಕೊಡ್ತಾರ ಅಂತ ನೀವು ಕೇಳ್ಕೊರಿ. ಈಗ ಕೊಡತ್ತಾರ ಅವರು. ಭೋಗಾವತಿ ಅವ್ರು 3,614 ರೂಪಾಯಿ ಕೊಡತ್ತಾರೆ ಪ್ರತಿ ಟನ್ಗೆ. ಡಾಲ್ಮೇದವರು 3,634 ರೂಪಾಯಿ ಕೊಡತ್ತಾರ. ನಂತರ ಬಿದ್ರಿ 3,614 ರೂಪಾಯಿ ಕೊಡತ್ತಾರ. ನಂತರ ವಾರ್ನಾ 3,544 ಕೊಡತ್ತಾರ. ಹಂಗೆ ನಿಮ್ಗೆ ಯಾಕೆ ಕೊಡಕ್ಕೆ ಬರಂಗಿಲ್ಲ? ಬೆಳಗಾವಿ ಜಿಲ್ಲೆಯಲ್ಲಿ 39 ಇವೆ, ನೀವು ಯಾಕೆ ಕೊಡಕ್ಕೆ ಬರಂಗಿಲ್ಲ? ಬೇಡಿಕೆ ಆದವ್ರು ಹೆಂಗೆ 50 ರೂಪಾಯಿ ಹೆಚ್ಚು ಕೊಡ್ತೇವೆ ಅಂತ ಹೇಳಿದ್ರು. ನೀವು ಇಳುವರಿ ಹೇಳ್ತಾರೆ, ಮಹಾರಾಷ್ಟ್ರದಲ್ಲಿ ಇಳುವರಿ ಹೆಚ್ಚೈತೆ ಅಂತ. ನೀವು ಯಾಕೆ ಇಳುವರಿ ಬಗ್ಗೆ ಗಮನ ಹರಿಸಲಿಲ್ಲ? ಇಳುವರಿ ಹೆಚ್ಚು ಮಾಡಲಿಕ್ಕೆ, ರಿಕವರಿ ಕಡಿಮೆ ಆಗಲಿಕ್ಕೆ ಕಾರಣ ಏನು? ಇದಕ್ಕೆ ಪರೀಕ್ಷೆ ಮಾಡಬೇಕಾಗಿತ್ತಲ್ಲ, ಇದನ್ನ ಬಗ್ಗೆ ಅಭ್ಯಾಸ ಮಾಡಬೇಕಾಗಿತ್ತು. ನೀವು ರೈತರಿಗೆ ತಿಳಿ ಹೇಳಬೇಕಾಗಿತ್ತು, ಅದನ್ನು ಮಾಡಲಿಲ್ಲ. 25 ಕಿಲೋಮೀಟ್ರ್ 35 ಕಿಲೋಮೀಟ್ರ್ ಮೇಲೆ ಅಂತರದಲ್ಲಿ ನಿಮಗೆ 3,500 ಕೊಡಬೇಕಾಗಿತ್ತು. ಅಂದರೆ FRP ಹೆಚ್ಚ ಯಾಕೆ ಮಾಡಲಿಲ್ಲ? ಕಳೆದ 7-8 ವರ್ಷದಿಂದ ಅದೇ ಇದೆ, 31 ರೂಪಾಯಿ ಇದೆ. 40 ಯಾಕೆ ಮಾಡಲಿಲ್ಲ ನೀವು? 40 ರೂಪಾಯಿ ಮಾಡಿದ್ರೆ ಎಲ್ಲರಿಗೆ ಆಗ್ತಿತ್ತಲ್ಲ. ಅದು ಇಚ್ಛಾಶಕ್ತಿ ಇಲ್ಲ, ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಇಲ್ಲ. ಇನ್ನು ಶುಗರ್ ಪಾಲಿಸಿ ಏನೈತಿ FRP ಅದು ಹೆಚ್ಚಾಗಬೇಕು. ಇದು KM ಪಾಟೀಲ್ ಕೃಷಿ ತಜ್ಞರು ಅದನ್ನೇ ಹೇಳಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕೃಷಿ ತಜ್ಞರಿದ್ದಾರೆ, ಕರ್ನಾಟಕದಲ್ಲಿ ಅವರನ್ನ ಕೃಷಿ ಚಿಂತಕರು ಅಂತ ನಾವು ಕರಿಬೇಕಂತ ಅವ್ರು ಹೇಳಿದ್ದಾರೆ. ಕೃಷಿ ಚಿಂತಕರಿ, ತಜ್ಞ ಅಂತ ಕರೆಯಕ್ಕೆ ಹೋಗ್ಬೇಡ ಅಂತ ಹೇಳಿದ್ದಾರೆ. ನಂತರ ಈಗ 3,500 ಹೋತು, 3,330 ಆದರೆ ಇಲ್ಲಿ ಕಟಾವು ಮತ್ತು ಸಾಗಾಣಿಕೆ ಇಷ್ಟೆಲ್ಲ 600ರಿಂದ 8 ರೂಪಾಯಿ ತೆಗೆದ್ರೆ 800 ರೂಪಾಯಿ ತೆಗೆದ್ರೆ 3,750ರಿಂದ 2,750ರಿಂದ 2,800 ರೂಪಾಯಿ ಬರ್ತೈತೆ. ಅದು ಸಾರಿಗೆ ಮತ್ತು ಕಟಾವದ 600ರಿಂದ 900 ಕಡಿತಗೊಳಿಸಿದ್ರೆ ಅಷ್ಟು ಸಿಗ್ತಿದೆ ಅಂತ ಹೇಳ್ತಾರೆ. ನಂತರ ಸುಭಾಷ್ ಶಿರಬೂರ್ ಕೂಡ ಮುದ್ದೋಳವರು ಅವರು ಕೂಡ ಒಪ್ಪಿಗೆಯನ್ನು ಸೂಚಿಸೇ ಇಲ್ಲ. 70-30 ಇದನ್ನು ಮಾಡ್ಬೇಕು. ಕಮರ್ಷಿಯಲ್ ರೇಟ್ 70 ಮತ್ತು ಸಾರ್ವಜನಿಕ ರೂಪಾಯಿ 30 ರೂಪಾಯಿ ಮಾಡ್ರಿ. ಅಥವಾ ಈಗೇನು ರೇಟ್ ಏನೈತಿ 35-38 ಐತೆ ಅದು ಮಾಡ್ರಿ. ಅವ್ರಿಗೆ 70 ರೂಪಾಯಿ ಹಚ್ಚಿರಲ್ಲ. ಕೋಲ್ಡ್ ಡ್ರಿಂಕ್ಸ್ ಕಂಪ್ನಿ, ಅಮೆರಿಕ ಕಂಪನಿಯವ್ರಿಗೆ ಅವ್ರಿಗೆ ಯಾಕೆ ಹೆಚ್ಚು ಮಾಡ್ತಾ ಇಲ್ಲ? ನಿಮ್ದು ಅವನು ಏನು ಹಳೆಯ ಮಾವ ಸಂಬಂಧ? ಇನ್ನು ಮೋದಿಯವ್ರಿಗೆ ಹಿಡಿಬೇಕೀಗ. ಈಗ ಆ್ಯಕ್ಚುಲಿ ಮೋದಿಯವ್ರನ್ನ ಡಿಸೆಂಬರ್ 1, 19 ಅಧಿವೇಶನ ಇದೆಯಲ್ಲ ಅಲ್ಲಿ ಹಿಡಿಬೇಕು. ಯಾಕಂದ್ರೆ 75% ಅಥವಾ 70% ಸಕ್ಕರೆ ಇಲ್ಲೇ 3 ರಾಜ್ಯದಲ್ಲಿ ಉತ್ಪನ್ನ ಆಗ್ತೈತಲ್ಲ. ಉತ್ತರ ಪ್ರದೇಶದಲ್ಲಿ ಕೇವಲ 11 ಇದಾವೆ, ಅಲ್ಲಿ ಇಥನಾಲ್ಕ 31% ಕೊಟ್ರಿ, ನಾವು ಹಂಚಿಕೆ ಮಾಡಿರಿ. ಇದು ಎಷ್ಟು ತಪ್ಪಿದು? 39 ನಮಗೆ ಬೆಳಗಾವಿ ಜಿಲ್ಲೆಯಲ್ಲಿವೆ. ಇಲ್ಲಿ ಇಥನಾಲ್ ಹಂಚಲಿಕ್ಕೆ ಅದು ಸಿದ್ದರಾಮಯ್ಯ ಹೇಳಿದ್ದಾರೆ, ಕಡಿಮೆ ಕೊಟ್ರಿ. ಅದೆಲ್ಲ ಮಾಡಬಾರಾಗಿತ್ತು. ಇನ್ನು ಟೋಟಲಿ ನಮ್ಮ ರಾಜ್ಯದಲ್ಲಿ ಇರೋದು 81, 69 ಪ್ರೈವೇಟ್ ಇದೆ, 11 ಸಹಕಾರಿ ಇದೆ, 1 ಸಹಕಾರಿ ಸ್ವಾಮಿದು ಇದೆ. ಅದು ಗುಜರಾತಲ್ಲಿ ಕೇವಲ 11 ಇದಾವಲ್ಲ, ಮಹಾರಾಷ್ಟ್ರದಲ್ಲಿ 200ಕ್ಕಿಂತ ಹೆಚ್ಚಿದಾವಲ್ಲ. ಈ 3 ಸ್ಟೇಟ್ ಮತ್ತು ನಿಮ್ಮನೇ ಇದಾವಲ್ಲ, BJPನೇ ಇದಾವೆ. ಮಹಾರಾಷ್ಟ್ರದಲ್ಲಿ BJP ಇದೆ, ಕರ್ನಾಟಕದಲ್ಲಿ ಸ್ವಲ್ಪ ಕಡಿಮೆ ಜನ MP ಗಳಿದ್ದಾರೆ, ಮತ್ತು ಉತ್ತರ ಪ್ರದೇಶದಲ್ಲಿ ಎಲ್ಲ ಅವರದಾರಲ್ಲ. ನೀವು 3 ಮಂದಿ ಕೂಡಿ ರೈತರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಬೇಕು, ಮೋದಿಯವರು ತಿಳಿಸಬೇಕು. ಇದು ನೀವು ಪಾಲಿಸಿ BJP ವಿರುದ್ಧ ಅಲ್ಲ, ರೈತರ ಪರವಾಗಿ ಇರ್ತಕ್ಕಂಥ ಕಾಳಜಿ ಅಂತ. ನೀವು ಆರಿಸಿ ಓದದ್ದು ಇದಕ್ಕೆ, ಭತ್ತ ತಿನ್ನಕ್ಕಲ್ಲ. ಮತ್ತು 3 ರಾಜ್ಯ ನಿಮ್ಮ ಕೈಯಾಗಿದ್ದಂಗೆ ಇದಾವೆ. ಮತ್ತು ಮುಖ್ಯಮಂತ್ರಿಗಳು ಹೇಳಿದಾರೆ, ಮುಖ್ಯಮಂತ್ರಿಗಳು ಕೂಡ ಅವ್ರಿಗೊಂದು ಸಮಯವನ್ನು ನಿಗದಿಪಡಿಸಿ ಅವರಿಗೂ ಕೊಡ್ರಿ, ಅವರು ಇದನ್ನೇ ಹೇಳ್ತಾರೆ. ಒಟ್ಟಾರೆ ಕರ್ನಾಟಕದ MP ಕೂಡ, ನಂತರ ಉತ್ತರ ಪ್ರದೇಶ MP, ಮಹಾರಾಷ್ಟ್ರ MP, ಇವೆಲ್ಲ ಕೂಡಿ ಅಲ್ಲಿ ಸ್ವಲ್ಪ ಮೋದಿಯವರಿಗೆ ತಿಳಿಸಿ ಹೇಳಿದ್ರೆ ಭಾಳ ಒಳ್ಳೇದಾಗ್ತಿದೆ. ಯಾಕಂದ್ರೆ 3 ರಾಜ್ಯದಲ್ಲೇ ಕಬ್ಬು ಹೆಚ್ಚು ಬೆಳೀತಿದೆ, 70%. ಇನ್ನು ಚಳಿಗಾಲ ದಿವಸನೇ ಇಲ್ಲಿದೆ ಅಲ್ಲ ಕರ್ನಾಟಕದಲ್ಲಿ, ಇವರು ಕೂಡ ನೀವು MLA MLCಗಳು ನೀವು ಕೂಡ ಇದರ ಬಗ್ಗೆ 2 ದಿನ ಚರ್ಚೆ ಮಾಡಬೇಕು. ಇನ್ನು
50 ರೂಪಾಯಿ ಬೇಡಿಕೆ ಆದವ್ರು ಕೊಟ್ಟಾಗ ನಿಮಗೇನಾಗುತ್ತೆ? ಇಲ್ಲೇ ಅವರಲ್ಲ ಅವರು ನಿಪ್ಪಣ್ಣೆ ಅವರು, ನೀವೆಲ್ಲ ಕೊಡಬೇಕು. ಗೊತ್ತಾ? ಇಲ್ಲಿ ಏನಿದೆ, ರಿಕವರಿ ಕಡಿಮೆಗೆ ಏನು ಕಾರಣ? ಉತ್ಪಾದನೆ ಕಡೆಗೆ ಹೆಚ್ಚು ಲಕ್ಷ್ಯ ಕೊಟ್ಟಿಲ್ಲ. ಅಂದ್ರೆ ಕುಣ್ಯಾಕ್ ಬರೋಣ ನೆಲಾಡೋಂಗ್ ಕಾಣತ್ತೀರಿ ನೀವು. ಅಂದ್ರೆ ರೈತರ ಸಮಸ್ಯೆ ಬಗ್ಗೆ ನಿಮಗೆ ಒಟ್ಟೆ ಚಿಂತನೆ ಇಲ್ಲ. ನಿನ್ನೇನು ಹೋಗಿದ್ರಲ್ಲ ಗುರ್ಲಾಪುರಕ್ಕೆ, ಅಲ್ಲಿ DCSP ಅವ್ರು ಇಲ್ಲದೆ ಇದ್ರೆ ನಾನು ಇಲ್ಲಿ ಬರ್ತಾ ಇಲ್ಲ ಅಂತ ನೋವಿನಿಂದ ಹೇಳಿದ್ರು ಶಿವಾನಂದ ಪಾಟೀಲ್ರು. ಅವ್ರೇನೋ ಆದೇಶ ಪ್ರತಿಯನ್ನು ಕೊಟ್ಟರು, ಹಿಂದೆ ತೆಗೆದುಕೊಂಡು ಆ ಮಾತು ಬೇರೆ. ಆದ್ರೆ ಬಾಗಲಕೋಟೆ ಮತ್ತು ಬಿಜಾಪುರ ರೈತರು ಇನ್ನೂ ಒಪ್ಪಿಲ್ಲಲ್ಲ. ಅದೊಂದು ದೊಡ್ಡ ಸಮಸ್ಯೆ ಇದೆ. ಅದು ಯಾವ ರೀತಿ ಬಗೆಹರಿತೈತಿ ಕಾದ್ ನೋಡ್ಬೇಕು. ಕೃಷಿ ಬೆಲೆ ಆಯೋಗದ ಅಧ್ಯಕ್ಷ ಅಶೋಕ್ ದಳವಾಯಿ ಅವರು, ನೀವೆಲ್ಲಿದ್ರಪ್ಪ ಇಷ್ಟು ದಿವಸ? ನೀವೆಲ್ಲಿ ಕಾಣಲಿಲ್ಲಲ್ಲ? ನೀವು ಕಾಣಬೇಕಾಗಿತ್ತು, ನೀವು ಮಾಡಬೇಕು. ಇನ್ನೊಂದು 2 ದಿವಸ ತಡ ಆಗಿದ್ರೆ ಭಾಳ ತೊಂದರೆ ಆಗ್ತಿತ್ತು ಅಂತ ಶಿವಾನಂದ ಪಾಟೀಲ್ ಹೇಳಿದ್ರು. ಹೌದು, ಇನ್ನೊಂದು 2 ದಿವಸ ಏನೋ ಸರ್ಕಾರ ನಿರ್ಧಾರ ಮಾಡಲಿಲ್ಲ ಅಂತಂದ್ರೆ ಭಾಳ ತೊಂದರೆ ಆಗ್ತಿತ್ತು. ಆದ್ರೆ ಈಗೇನು ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರು ಇನ್ನೂ ಕೂಡ ಒಪ್ಪಿಲ್ಲ, ನಾವು 50 ರೂಪಾಯಿ ಕೊಡ್ತೇವೆ ಅಂತೇಳಿ. ಆದ್ರೆ ಇದನ್ನ ಯಾವ ರೀತಿ ಸಮಸ್ಯೆ ಬಗೆಹರಿಸ್ತಾರೆ ಕಾದ್ ನೋಡ್ಬೇಕು. ಯಾಕಂದ್ರೆ ನೀವು ಕೊಡ್ಲಿಲ್ಲ ಅಂದ್ರೆ ನಾವು ಕಾರ್ಖಾನೆ ಬಂದ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಂತರ ಕಳೆದ ಅಧಿವೇಶನದಲ್ಲಿ, ಸಂಸತ್ತಿನ ಅಧಿವೇಶನದಲ್ಲಿ ಮಾತಾಡಿದಾರಲ್ಲ ಓಂ ರಾಜೆ ನಿಂಬಾಳ್ಕರ್ ಅವರು, ಮಹಾರಾಷ್ಟ್ರ MP ಅವರು, ರೈತರ ಪರವಾಗಿ ಮಾತಾಡಿದ್ದಾರೆ. ಅಂತ ರೈತ ಪರ ಕಾಳಜಿ ಇದ್ದಂತ ಏನು MP ಗಳು ಸಾಕಷ್ಟು ಹೆಚ್ಚಾಗಬೇಕಾಗಿದೆ. ರೈತರ ನೋವಿಗೆ ಸ್ಪಂದನೆ ಮಾಡಬೇಕಾಗಿದೆ. ಸರಿಯಾಗಿ ಈ 3 ಪಕ್ಷದವ್ರು ಕೂಡ್ಕೊಂಡು, ಅಂದ್ರೆ BJP ಮಹಾರಾಷ್ಟ್ರದಲ್ಲಿದೆ, ನಂತರ ಉತ್ತರ ಪ್ರದೇಶದಲ್ಲಿ ಅವರೇ ಇದೆ, ಕರ್ನಾಟಕದ ಏನು BJP. ನೀವು ಎಷ್ಟೋ ಜನ ಕೂಡಿರಲ್ಲ, ನೀವು ಕೂಡ ಮೋದಿ ಅವರಿಗೆ ತಿಳಿಸಿ ಹೇಳ್ರಿ, ನಾವು ಪಾಲಿಸಿ ವಿರುದ್ಧ ಅಲ್ಲ, FRP ರೇಟ್ ಹೆಚ್ಚು ಮಾಡಬೇಕು, ರೈತರ ಸಮಸ್ಯೆ ಹಿಂಗಿದೆ. ಮತ್ತು ಈ 3 ರಾಜ್ಯದಲ್ಲಿ 70% ಕಬ್ಬು ಬೆಳೀತಿದ್ಲ, ಸಕ್ಕರೆ ಉತ್ಪಾದನೆ ಇಲ್ಲೇ ಇದೆ. ವಿಶೇಷವಾಗಿ ವಿರೋಧ ಪಕ್ಷದವರು, ಕಾಂಗ್ರೆಸ್ ಅವರು ಕೂಡ ಧ್ವನಿ ಗೂಡಿಸ್ಬೇಕಾಗ್ತದೆ. ನಂತರ ಕೃಷಿ ದರ ಹೆಚ್ಚಳ ಯಾಕೆ ಮಾಡಿಲ್ಲ ಅಂತ ಕೇಳುವಾಗ 7ನೇ ವೇತನ ಆಯೋಗ, 8ನೇ ವೇತನ ಆಯೋಗ ಮಾಡಿರಿ, ರೈತರಿಗೆ ಏನು ಕೊಟ್ರಿ? ರೈತರ ಪದರಾಗ ಏನು ಬಿತ್ತು? ಇದು ಚರ್ಚೆ ಆಗ್ಬೇಕಲ್ಲ. 8 ದಿವಸ ಚರ್ಚೆ ಮಾಡ್ರಿ. ಯಾಕಂದ್ರೆ ರೈತ ಕೃಷಿ ಪ್ರಧಾನ ದೇಶ ಅಂತಾರೆ, ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿ ತಪ್ಪಿದೆ, ಅದನ್ನು ಚೇಂಜ್ ಆಗ್ಬೇಕು. ಗುಡ್ಡಕ್ಕೆ ಹಗ್ಗ ಹಾಕೋದು ಬಿಟ್ಟು ಬಿಡ್ರಿ. ಎಲ್ಲಿ ಏನು ಸೆಂಟ್ರಲ್ ಐತೆ ಅದನ್ನ ಹಿಡಿಬೇಕು. ಇದು ಕೃಷಿ ತಜ್ಞರು ಬಹಳ ಮಾರ್ಮಿಕವಾಗಿ ಹೇಳಿದ್ದಾರೆ. ಈಗ ಮೋದಿ ಅವರು ಇದ್ರ ಬಗ್ಗೆನೇ ಹೆಚ್ಚು ಲಕ್ಷ್ಯ ಕೊಡ್ಬೇಕೀಗ. ವಿದೇಶದಲ್ಲಿ ಹೋಗ್ರಿ, ಆದ್ರೆ ಇಲ್ಲಿನ ರೈತರ ಬಗ್ಗೆ ಚಳಿಗಾಲ ಅಧಿವೇಶನ ಏನಿದೆ ಡಿಸೆಂಬರ್ 1ರಿಂದ 19ವರೆಗೆ ಇಲ್ಲಿ ಹೆಚ್ಚಿಗೆ ಚರ್ಚೆ ಆಗ್ಬೇಕು. ಮತ್ತು ನಿಮ್ಮ ಪಕ್ಷದ ಏನು BJP ಸಂಸದರೇ ಹೆಚ್ಚಾಗಿ ಚರ್ಚೆ ಮಾಡಬೇಕು. ಅದಕ್ಕೆ ಚರ್ಚೆಗೆ ಅವಕಾಶ ಕೊಡಬೇಕಾಗ್ತದೆ. ಮತ್ತು ಮೋದಿ ಅವ್ರಿಗೆ ತಿಳಿಸಿ ಹೇಳಿದ್ರೆ ಕೆಲಸ ಆಗ್ತಿತ್ತು. ಅದು ಕೃಷಿ ಸಚಿವರು ಎಲ್ಲಿದ್ದಾರೆ ಅವರು ಕೂಡ ನೀವು ಮಾತಾಡಿಸ್ಬೇಕಾಗ್ತದೆ. ಮುಖ್ಯಮಂತ್ರಿಗಳು ಕೂಡ ವಿಶೇಷವಾಗಿ ಮುತುವರ್ಜಿಯನ್ನು ವಹಿಸಿ ಮೋದಿಯವ್ರಿಗೆ ಭೇಟಿಯಾಗಿ ಇಲ್ಲಿ ಮನವರಿಕೆ ಮಾಡಬೇಕು. ಸರ್, ನಮ್ಮಲ್ಲಿ 80 ಇದೆ, ನಿಮ್ಮಲ್ಲಿ 11 ಇದೆ, ಆದರೆ ಇಥನಾಲ್ಗೆ 71% ಕೊಟ್ರಿ, ನಮಗೆ ಯಾಕೆ ಕಡಿಮೆ ಕೊಟ್ರಿ 31% ಅದನ್ನು ಕೇಳಬೇಕು. ಮಹಾರಾಷ್ಟ್ರದಲ್ಲಿ 200ಕ್ಕಿಂತ ಹೆಚ್ಚಿವೆ, 30 ಏನೋ ಬಂದು ಬಿದ್ದೆ. ಆದ್ರೆ ಅಲ್ಲಿ ಎಲ್ಲ ಕೂಡಿ 70% ಸಕ್ಕರೆ ಉತ್ಪಾದನೆ ನಾವು ಮಾಡ್ತಾ ಇದ್ದೇವೆ, ನಮಗೆ ನಾವು ನ್ಯಾಯ ಕೊಡಿ ಅಂತ ಕೇಳಬೇಕು. ಎಲ್ಲರನ್ನ ಕೇಳಬೇಕು. ಯೋಗಿ ಆದಿತ್ಯನಾಥ್ ಕೇಳಬೇಕು, ಫಡ್ನವೀಸ್ ಕೇಳಬೇಕು, CM ಸಿದ್ದರಾಮಯ್ಯ ಕೇಳಬೇಕು. ಇವ್ರು 3 ಮಂದಿ ಕೂಡ ಒಂದು ಮೀಟಿಂಗ್ ಮಾಡಿ, MP ಮೀಟಿಂಗ್ ಮಾಡಿ ಅಲ್ಲಿ ಮೋದಿ ಅವರಿಗೆ ಹೋಗಿ ಭೇಟಿಯಾಗಿ ಮನವಿ ಕೊಡ್ರಲ್ಲ, ಹಿಂಗೆ ಪರಿಸ್ಥಿತಿ ಇದೆ, 7-8 ವರ್ಷದಿಂದ ಬರೀ 31 ರೂಪಾಯಿ ಇದೆ, ಅದನ್ನು 40-45ಕ್ಕೆ ಹೆಚ್ಚು ಮಾಡಬೇಕು. ನಂತರ ಕಮರ್ಷಿಯಲ್ ರೇಟ್ 70% ಮಾರ್ರಿ. ಆ ಉದ್ಯೋಗಪತಿಗಳಿಗೆ 30% ಏನೈತಿ ಅದನ್ನು ಇಲ್ಲಿ ಸಾರ್ವಜನಿಕವಾಗಿ ಬಳಕೆ ಆಗಲಿ. ಆಗ 5,000ರಿಂದ 6,000 ರೂಪಾಯಿ ಕೊಡ್ಲಿಕ್ಕೆ ಬರ್ತೈತೆ. ಅದು ರೈತ ಮುಖಂಡರು ಇದಕ್ಕೆ ಬಗ್ಗೆ ದೊಡ್ಡ ಹೋರಾಟವನ್ನು ಮಾಡಬೇಕು. ಕೇಂದ್ರ ಸರ್ಕಾರ ಗಮನವನ್ನು ತರಬೇಕು. ಯಾಕಂದ್ರೆ ಈಗೆಲ್ಲ ಅಲ್ಲೇ ಸೆಂಟ್ರಲ್ ಗೌರ್ಮೆಂಟ್ ಕಡೆನೇ ಇದೆ, ರಾಜ್ಯ ಸರ್ಕಾರ ಕಡೆ ಏನೂ ಇಲ್ಲ. ಏನು ಕೊಡ್ಬೇಕಾಗಿತ್ತು ಎಲ್ಲ ಕೊಟ್ಟಿದ್ದಾರೆ. ಇನ್ನೇನಾದ್ರು ನಿಮ್ದು ಹೇಳಿಕೆ ಇತ್ತಂದ್ರೆ ಅಲ್ಲಿ ಕೇಂದ್ರ ಸರ್ಕಾರ ಮೇಲೆ ಒತ್ತಡ ತರಬೇಕು. ಮತ್ತು ಪ್ರಹ್ಲಾದ್ ಜೋಶಿ ಅವರೇ, ನೀವು ಒತ್ತಡ ತರಬೇಕು. ಬೊಮ್ಮಾಯಿ ಅವರೇ ರಾಜ್ಯ ಸರ್ಕಾರಕ್ಕೆ ಸಲಹೆ ಕೊಡ್ತಾರೆ, ಕೇಂದ್ರ ಸರ್ಕಾರಕ್ಕೆ ನೀವು ಸಲಹೆ ಕೊಡ್ರಿ, ಹಿಂಗಿದೆ ಸರ್ ಅಂತ ನಿಮ್ಮ ಮಾತು ಕೇಳ್ತಾರೆ. ಅಂತ ಯೋಗಿ ಆದಿತ್ಯನಾಥ್ ಅವ್ರ ಮಾತನ್ನು ಕೇಳ್ತಾರೆ, ಫಡ್ನವೀಸ್ ಮಾತನ್ನು ಕೇಳ್ತಾರೆ.
ಎಲ್ಲ ರೈತರ ಪರವಾಗಿ ನೀವು ಹೋರಾಟ ಮಾಡಿ ನ್ಯಾಯಬೆಲೆಯನ್ನು ನೀವು ಕೊಡಿಸ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾವು ಮುಗಿಸ್ತೇವೆ. ಮತ್ತಷ್ಟು ವಿಷಯಗಳಿದ್ರೆ ಅದನ್ನು ನಿಮ್ಮ ಗಮನಕ್ಕೆ ನಾವು ತರ್ತೇವೆ. ರೈತ ಹೋರಾಟಗಾರರು ಇದನ್ನು ಮೊದಲ ಗಮನಿಸಬೇಕು. ಹಗ್ಗಕ್ಕೆ ಗುಡ್ಡಕ್ಕೆ ಹಗ್ಗ ಒಗಿಲಿಕ್ಕೆ ಹೋಗಬೇಡಿ. ಏನು ಪಾಯಿಂಟ್ ಇದೆ ಆ ಪಾಯಿಂಟಿಗೆ ಹಿಡ್ಕೊಂಬೇಡ್ರಿ. FRP ರೇಟ್ ಹೆಚ್ಚು ಮಾಡಬೇಕು ಮತ್ತು ತೂಕ ಮತ್ತು ಕಟಾವದ ಬಗ್ಗೆ ಕೂಡ ಸ್ಪಷ್ಟವಾದಂಥ ಅಭಿಪ್ರಾಯವನ್ನು ತಿಳಿಸ್ಬೇಕು. ಯಾಕಂದ್ರೆ ಇದನ್ನೇನು ಹೊರಗೆ ಇಟ್ಟಿದಾರಲ್ಲ ಅಲ್ಲೇ ತಪ್ಪಿದೆ. ಅದು ಇವೆರಡು ಕೂಡಿಸ್ಕೊಂಡು FRP ರೇಟ್ ಫಿಕ್ಸ್ ಮಾಡಿದ್ರೆ ಹೆಚ್ಚಿನ ದರ ಸಿಗ್ತಿತ್ತು. ನಂತರ ಬೆಳಗಾವಿ ಜಿಲ್ಲೆ ಇರ್ತಕ್ಕಂಥ ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರು ಕೂಡ ಕೋಆಪರೇಟಿವ್ ಇರಲಿ ಅಥವಾ ನೀವು ಪ್ರೈವೇಟ್ ಇರಲಿ, ಇವರು ಕೂಡ ವಿಚಾರ ಮಾಡಿ ಇನ್ನೊಂದು 100 ರೂಪಾಯಿ ಹೆಚ್ಚು ಕೊಡ್ರಿ, ಎಲ್ಲರನ್ನ ಸಂತೋಷಪಡಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ. ನಮಸ್ಕಾರ.